ಎಂದು ಕಾಯಕ ಜೀವಿಗಳೆಲ್ಲರೂ ಒಟ್ಟಾಗಿ ಒಂದಾಗಿ ರಘು ಕೌಟಿಲ್ಯ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಭಾಳ ಅದ್ಭುತವಾದಂಥ ಸಮಾರಂಭ ಇದು. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಕಾಯಕ ಅಂತಕ್ಕಂಥ ಶಬ್ದನೇ ಹುಟ್ಟಿದ್ದು 12ನೇ ಶತಮಾನದಲ್ಲಿ, ಬಸವಣ್ಣನವರ ಕಾಲದಲ್ಲಿ. 12ನೇ ಶತಮಾನದಲ್ಲಿ ಕುಲದ ಕಸಬನ್ನೇ ನಂಬಿ ಬದುಕ್ತಕ್ಕಂಥ ಕಾಯಕ ಜೀವಿಗಳು ಇವತ್ತು ಮಡಿವಾಳರಾಗಿರ್ಬೋದು, ಹಡಪದವರಾಗಿರ್ಬೋದು, ಕ್ಷೌರಿಕರಾಗಿರ್ಬೋದು, ಇನ್ನೂ ಅನೇಕ ಸಮುದಾಯಗಳು, ಚರ್ಮ ಉದ್ಯೋಗ ಮಾಡ್ತಕ್ಕಂಥವ್ರಾಗಿರ್ಬೋದು. ಆ ಕಾಲಘಟ್ಟದಲ್ಲಿ ಅವರು ಜೀವನ ಭಾಳ ದುಸ್ತರವಾದಂಥ ಕಾಲಘಟ್ಟದಲ್ಲಿ ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಕಾಯಕ ಜೀವಿಗಳನ್ನ ಒಟ್ಟುಗೂಡಿಸಿ, ಎಲ್ಲ ಶರಣರನ್ನ ಒಟ್ಟುಗೂಡಿಸಿ ಬಸವಣ್ಣನವರು ಒಂದು ಹೊಸ ವ್ಯವಸ್ಥೆಯನ್ನು ತಂದರು. ಅದೇ ಬಸವ ಧರ್ಮ ಎಂಬ ಲಿಂಗಾಯತ ಧರ್ಮ. ಕಾಯಕ ಜೀವಿಗಳಿಗೆಲ್ಲರಿಗೂ ಲಿಂಗಾಯತ ಧರ್ಮನೇ ಶ್ರೇಷ್ಠವಾದಂಥ ಧರ್ಮ. ಇದನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಯಾರನ್ನ ಮುಟ್ಟಿಸ್ಕೊಳ್ತಿದ್ದಲ್ಲೋ, ಯಾರನ್ನ ಊರೊಳಗಡೆ ಬರ್ತಿದ್ದಲ್ಲೋ ಅಂಥ ಜನರಿಗೆ ಬಸವಣ್ಣನವರು ನ್ಯಾಯವನ್ನು ಕೊಡೋದಕ್ಕಾಗಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಮತ್ತು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವ್ರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ನಾಯಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಮಡಿವಾಳಕ್ಕೆ ಸಮಾಜ ಸೇರಿದಂಥ ರಘು ಕೌಟಿಲ್ಯ ಅವ್ರನ್ನ ಗುರುತಿಸಿ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಇವತ್ತು ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದು ಒಂದು ಯೋಗ್ಯವಾದಂಥ ಮತ್ತು ಸ್ತುತ್ಯವಾದಂಥ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾವು ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ನವರು SC ST ಅಲ್ಪಸಂಖ್ಯಾತರು ಹಿಂದುಳಿದವರು ಪೇಟೆಂಟೇ ತಗೊಂಡಾರ, ಆದರೆ ಅವ್ರಿಗೆ ಯಾವತ್ತೂ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿಲ್ಲ. 79 ವರ್ಷದ ಇತಿಹಾಸದಲ್ಲಿ ಮಡಿವಾಳರಿಗೆ ಒಬ್ಬರಿಗೂ ಒಂದು ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಕಾಂಗ್ರೆಸ್ನವ್ರು, ನಿಮ್ಗೆ ಗೊತ್ತಿರಲಿ. ನಮ್ಮ ಪಕ್ಷದಿಂದ ಹಿಂದೆ ರಾಯಚೂರು ಜಿಲ್ಲೆಯ ಶಂಕರಪ್ಪನವ್ರಿಗೆ ಮಾಡಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಇವತ್ತು ವಿಜೇಂದ್ರ ಅವರು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ರಘು ಕೌಟಿಲ್ಯ ಅವ್ರನ್ನ ಮಾಡಿದರು. ಕಾಂಗ್ರೆಸ್ನವರು ಯಾವತ್ತೂ ಕೂಡ ಹಿಂದುಳಿದ ವರ್ಗದ ಪರವಾಗಿಲ್ಲ. ಭಾರತೀಯ ಜನತಾ ಪಕ್ಷ ಹಿಂದುಳಿದವ್ರ ಪರವಾಗಿದೆ. ಇವತ್ತು ದೇಶದ ನಾಯಕರು, ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದವರು, ನಿಮ್ಗೆ ಗೊತ್ತಿರಲಿ. ದ್ರೌಪದಿ ಮುರ್ಮು ಅವರು ಆದಿವಾಸಿ ಜನಾಂಗದವರು, ತಮಗೆ ಗೊತ್ತಿರಲಿ. ಹೀಗೆ ಹಲವಾರು ದೇಶದ ಉನ್ನತ ಹುದ್ದೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಕೆಳವರ್ಗದವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ನರೇಂದ್ರ ಮೋದಿಜಿ ಅವ್ರ ಕೈಗಳನ್ನ ಬಲಪಡಿಸ್ಬೇಕು, ರಾಜ್ಯದಲ್ಲಿ ವಿಜೇಂದ್ರ ಅವ್ರ ಕೈಗಳನ್ನ ಬಲಪಡಿಸ್ಬೇಕು, ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು ಅನ್ನೋದಕ್ಕಾಗಿ ತಾವೆಲ್ಲರೂ ಸಂಘಟಿತರಾಗಿ ಹೋರಾಟವನ್ನು ಮಾಡಬೇಕು. ನಾನು ರಘು ಕೌಟಿಲ್ಯ ಅವ್ರಿಗೆ ವಿನಂತಿ ಮಾಡ್ತೇನೆ, ಎಂದಿನಿಂದ ನಿಮಗೆ ವಯಸ್ಸು ಎಷ್ಟು? ಈಗ ರಘು ಕೌಟಿಲ್ಯಗೆ ವಯಸ್ಸು ಎಷ್ಟು? 60 ವರ್ಷ. ಇನ್ನೇನು ಮನೆಯೊಳಗಿರುವಂಥ ಜರೂರತ್ತ ಇಲ್ಲ. ಕಾವೇರಿಯಿಂದ ಭೀಮಾ ನದಿವರೆಗೂ, ಔರಾದ್ದಿಂದ ಕೊಳ್ಳೇಗಾಲದವರೆಗೂ ಸಂತರ ಥರ, ಶರಣರ ಥರ ಈ ಜನಾಂಗದ ಜಾಗೃತಿ ಮಾಡೋದ್ರ ಮೂಲಕ ಸಂಘಟನೆ ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ತೊಡಗಿಸ್ಕೊಳ್ಬೇಕು. ಯಾಕಂದ್ರೆ ಮನೆ ಕಡೆ ಎಲ್ಲ ವ್ಯವಸ್ಥೆ ಸರಿ ಅದ, ನಿಮ್ಮ ಅವಶ್ಯಕತೆ ಮನೆಯೊಳಗೂ ಇಲ್ಲ. ಅದಕ್ಕೆ ನೀವು ಈ ಕೆಲಸ ಮಾಡಬೇಕು ಅಂಥೇಳಿ ನಿಮಗೆ ವಿನಂತಿಯನ್ನು ಮಾಡ್ತೀನಿ. ಅದೇ ಭರವಸೆಯಿಂದ ನಿಮ್ಮನ್ನು ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ಕಾಂಗ್ರೆಸ್ನವರು ಮೈಸೂರು ಅಂದರೆ ಸಾಮಾಜಿಕ ನ್ಯಾಯದ ಪುಣ್ಯ ಭೂಮಿ ಇದು. ಬಸವಣ್ಣನವ್ರ ತರುವಾಯ ಈ ನಾಡಿನಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಅಂದಿನ ಕಾಲಘಟ್ಟದಲ್ಲಿ ಶೋಷಿತರಿಗೆ,
ಕುಲದ ಕಸಬನ್ನೇ ನಂಬಿದವ್ರಿಗೆ ಮೈಸೂರು ಅರಸರು ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಅವ್ರಿಗಾಗಿ ಶಾಲೆ ಕಾಲೇಜುಗಳನ್ನ ತೆರೆದ್ರು, ಅವ್ರಿಗೆ ಪ್ರವೇಶ ನೀಡಿದರು. ಹೀಗಾಗಿ ಮೈಸೂರು ಭಾಗದಲ್ಲಿ ಕೆಳವರ್ಗದ ಜನ ವಿದ್ಯಾವಂತರಾಗಿದ್ದರೆ ಮುಂದೆ ಹೋಗಿದ್ದರೆ ಅದಕ್ಕೆ ಕಾರಣ ಮೈಸೂರು ದೊರೆಗಳು ಅಂತೇಳಿ ಭಾಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ತಮಗೆ ನಾನು ಒಂದು ವಿನಂತಿ ಮಾಡ್ತೇನೆ, ಒಂದು 2 ನಿಮಿಷ ಹೆಚ್ಚು ತಗೊಳ್ತೇನೆ. ಕಾಂಗ್ರೆಸ್ನವರು ದೇವರಾಜ ಅರಸರು ಯಾರು ಸಾಮಾಜಿಕ ನ್ಯಾಯದ ಹರಿಕಾರರಂದ್ವಿ, ಹಾವನೂರು ಕಮಿಷನ್ ನೇಮ್ಸ್ ಹಿಂದುಳಿದವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಮೈಸೂರು ಜಿಲ್ಲೆಯಲ್ಲೇ ಹುಟ್ಟಿದಂಥ ದೇವರಾಜ ಅರಸರು ಮೈಸೂರಿನ ಮಣ್ಣಿನ ಗುಣ, ಅರಸ ಮನೆತನದ ಒಂದು ಹಿಂದಿನ ಸಂಸ್ಕೃತಿಯನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದರು. ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವಮಾನ ಮಾಡಿದರು. ದೇವರಾಜ ಅರಸರು ತೀರಿ ಹೋದ್ರೆ ಗಾಂಧಿ ಮನೆತನದವರು ಒಬ್ಬರೂ ಬರಲಿಲ್ಲ. ಅವ್ರಿಗೊಂದು ಬಂದು ಅವರ ಶವ ಸಂಸ್ಕಾರದಲ್ಲಿ ಭಾಗವಹಿಸಿ, ಅವರ ಪುಣ್ಯತಿಥಿಯಲ್ಲಿ ಭಾಗವಹಿಸಿ ಋಣ ತೀರಿಸಬೇಕಾಗಿತ್ತು ಕಾಂಗ್ರೆಸ್ನವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಆದಮೇಲೆ ಸೋತು ಸುಣ್ಣಾಗಿ ಮನೆ ಸೇರಿದ್ರು. ಅರಸರು ಅವ್ರನ್ನ ಕರ್ಕೊಂಡು ಬಂದು ಚಿಕ್ಕಮಗಳೂರಿನಲ್ಲಿ ಗೆಲ್ಲಿಸಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥವ್ರು ಈ ಪುಣ್ಯಭೂಮಿಯ ದೇವರಾಜ ಅರಸರು. ಅವರು ಸತ್ರು ಕೂಡ ಅವರು ಈ ಕಡೆ ಹೆಣಿಕೆ ಹಾಕಲಿಲ್ಲ. ನಮ್ಮವರೇ ಕನ್ನಡ ನಾಡಿನಲ್ಲಿ 80 ವರ್ಷದಲ್ಲಿ ಒಬ್ಬರು ಪ್ರಧಾನಮಂತ್ರಿ ಆದವರು ದೇವೇಗೌಡರು. 11 ತಿಂಗಳಲ್ಲಿ ಹೇಳ್ದನೆ, ಯಾವುದೇ ಕಾರಣ ಇಲ್ಲದನೆ ಕೆಳಗಿರಿಸ್ತಕ್ಕಂಥದ್ದು ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಕಾಂಗ್ರೆಸ್ಸು. ಇವತ್ತು ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಬಂಧುಗಳೇ, ಈ ದೇಶದಲ್ಲಿ ಮಂಡಳ ವರದಿ ಜಾರಿಗೆ ಮಾಡಿದವರು, ಮಂಡಳ ಆಯೋಗದ ವರದಿ ಜಾರಿ ಮಾಡಿದಂಥವ್ರು VP ಸಿಂಗರ್ನ ಹೊರಗೆ ಹಾಕಿ ಅವಮಾನ ಮಾಡಿದಂಥವ್ರು ಕಾಂಗ್ರೆಸ್ನವರು. ಇವರು ಯಾವತ್ತೂ ಕೂಡ ಕಾಂಗ್ರೆಸ್ನವರು ದೀನ ದಲಿತರ ಪರ, ಹಿಂದುಳಿದವ್ರ ಪರ ಅಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೆಟ್ಟ ಕೆಲಸವನ್ನು ಮಾಡ್ತಾ ಬಂದಂಥವರು. ದೀನ ದಲಿತರ ಉದ್ಧಾರವನ್ನು ಯಾವತ್ತೂ ಕೂಡ ಬಲಿಸದೇ ಇರುವಂಥವರು ಕಾಂಗ್ರೆಸ್ನವರು. ಬಂಧುಗಳೇ, ಇವತ್ತು DK ಶಿವಕುಮಾರ್ ಅವ್ರ ಸರ್ಕಾರ ಯಾರು ಫುಟ್ಪಾತ್ ಮೇಲೆ ತರಕಾರಿ ಮಾರಿ ಜೀವನ ಮಾಡ್ತಾರೋ, ಕ್ಷೌರ ಮಾಡಿ ಜೀವನ ಮಾಡ್ತಾರೋ, ಇಸ್ತ್ರಿ ಪೆಟ್ಟಿಗೆ ಇಟ್ಕೊಂಡು ಇಸ್ತ್ರಿ ಮಾಡಿ ಬಟ್ಟೆಗಳನ್ನ ತೊಳೆದು ಐರನ್ ಮಾಡಿ ಕೊಡ್ತಾರೋ ಅಂಥವ್ರನ್ನೆಲ್ಲ ಇವತ್ತು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ನಾನು ಸ್ವಚ್ಛ ಮಾಡ್ಲಿಕ್ಕೆ ಬ್ಯಾಡ ಅನ್ನೋದಲ್ಲ, ಫುಟ್ಪಾತ್ ವೆಕೆಟ್ ಮಾಡ್ಲಿಕ್ಕೆ ಬ್ಯಾಡ ಅನ್ನೋದಲ್ಲ, ಆದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅನ್ನೋದು. ಇವತ್ತು ಅವ್ರು ಮಾಡ್ತಕ್ಕಂಥ ಕೆಟ್ಟ ಕೆಲಸದಿಂದ ಏನಾಗಿದೆ ಅಂದ್ರೆ, ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವ್ರ ಮಗ ಯಾರವರು ಸಂಜಯ್ ಗಾಂಧಿ ತುರ್ಕ್ಮನ್ ಗೇಟ್ನಲ್ಲಿ ಹೆಂಗೆ ಬುಲ್ಡೋಜರ್ ಹಚ್ಚಿ ಎಲ್ಲರನ್ನು ಸಾಫ್ ಮಾಡಿದರು, ಆ ಥರ ಮಾಡುವಂಥ ಪ್ರಯತ್ನವನ್ನು ಇವತ್ತು DK ಶಿವಕುಮಾರ್ ಅವ್ರ ಸರ್ಕಾರ ಮಾಡಬಾರ್ದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ನೀವು ಸ್ವಚ್ಛ ಮಾಡಿ, ಇದು ನಮ್ಮ ಆಗ್ರಹ. ಬಂಧುಗಳೇ, ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗಿದೆ. 3 ವರ್ಷಗಳ ಕಾಲ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡದೆ ಹೆಚ್ಚು ಭ್ರಷ್ಟಾಚಾರ ಮಾಡಿ ಇವತ್ತು ರಾಜ್ಯವನ್ನು ಅಧೋಗತಿಗೆ ಒಯ್ದಂಥವರು ಕಾಂಗ್ರೆಸ್ನವರು. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದ ತರುವಾಯ DK ಶಿವಕುಮಾರ್ ಅವ್ರ ಸರ್ಕಾರ ಬಂದಿದೆ. ಅಭಿವೃದ್ಧಿ ಮಾಡಬೇಕು. ಮಳೆ ಆಗಿಲ್ಲ, ಬರದ ಛಾಯೆ ಮೂಡಿದೆ. ಇವತ್ತು ಬರಗಾಲ ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ, ನಾನು ಮತ್ತೊಮ್ಮೆ ರಘು ಕೌಟಿಲ್ಯ ಅವ್ರಿಗೆ ವಿನಂತಿ ಮಾಡ್ತೇನೆ, ತಾವು ಈ ಜನಾಂಗವನ್ನು ಸಂಘಟಿಸ್ತಕ್ಕಂಥದ್ದು, ಇವ್ರನ್ನ ಜಾಗೃತಗೊಳಿಸ್ತಕ್ಕಂಥ ಕೆಲಸಕ್ಕೆ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.